ಡಾಲರ್ ಗಳಿಸೋದಕ್ಕೆ ದೇಶ ಬಿಟ್ಟು ಹೋಗಬಹುದು, ಆದರೆ ಹುಟ್ಟಿದ ಮಣ್ಣಿನ ಸಂಸ್ಕಾರವನ್ನ ಬಿಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಅಲ್ಲಿ ಹಗಲು ರಾತ್ರಿ ಅನ್ನದೇ ಸಾಫ್ಟ್ವೇರ್ ಲೋಕದಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ಬಿಸ್ನೆಸ್ ಸಾಮ್ರಾಜ್ಯದಲ್ಲಿ ಜಗತ್ತನ್ನೇ ಆಳ್ತಾ ಇದ್ದಾರೆ ನಮ್ಮ ಕನ್ನಡಿಗರು. ಇದೇ ಪ್ರೀತಿಗೆ ಸಿಕ್ಕ ಅತಿ ದೊಡ್ಡ ವೇದಿಕೆಯೇ ಅಕ್ಕ ಮಹಾ ಸಮ್ಮೇಳನ. ಹಳದಿ ಕೆಂಪು ಬಾವುಟವನ್ನ ಹೆಮ್ಮೆಯಿಂದ ಹಾರಿಸೋ ಅಪ್ಪಟ ಕನ್ನಡಿಗರ ಮಹಾ ಕುಂಭಮೇಳ ಅಂತಾನೆ ಹೇಳ್ಬಹುದು. ಇದು ಕೇವಲ ಒಂದು ಮೀಟಿಂಗ್ ಅಲ್ಲ, 3 ದಿನಗಳ ಕಾಲ ನಡೆಯೋ ಅಪ್ಪಟ ಸಾಂಸ್ಕೃತಿಕ ಮಹಾ ಮಹೋತ್ಸವ. ಕೆನಡಾ, ಯುರೋಪ್ ಜೊತೆಗೆ ನಮ್ಮ ಕರ್ನಾಟಕದಿಂದಾನು ಸಾವಿರಾರು ಜನ ಈ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದ ಸಣ್ಣ ಸಣ್ಣ ಮಕ್ಕಳು ಅಚ್ಚ ಕನ್ನಡದಲ್ಲಿ ನಾಟಕವಾಡೋದು, ನೃತ್ಯ ಮಾಡೋದನ್ನ ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಡಾಲರ್ ಗಳಿಸೋದಕ್ಕೆ ದೇಶ ಬಿಟ್ಟು ಹೋಗಬಹುದು, ಆದರೆ ಹುಟ್ಟಿದ ಮಣ್ಣಿನ ಸಂಸ್ಕಾರವನ್ನ ಬಿಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಸ್ನೇಹಿತರೆ, ತಾಯ್ನಾಡಿನಿಂದ ಸುಮಾರು 14,000 ಕಿಲೋಮೀಟರ್ ದೂರ ಜಗತ್ತಿನ ಸೂಪರ್ ಪವರ್ ದೇಶ ಅಮೆರಿಕ. ಅಲ್ಲಿ ಹಗಲು ರಾತ್ರಿ ಅನ್ನದೇ ಸಾಫ್ಟ್ವೇರ್ ಲೋಕದಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ಬಿಸ್ನೆಸ್ ಸಾಮ್ರಾಜ್ಯದಲ್ಲಿ ಜಗತ್ತನ್ನೇ ಆಳ್ತಾ ಇದ್ದಾರೆ ನಮ್ಮ ಕನ್ನಡಿಗರು. ಆದರೆ ವರ್ಷವಿಡೀ ಕೋಟಿ ಕೋಟಿ ರೂಪಾಯಿಗಳ ಪ್ಯಾಕೇಜ್, ಪ್ರೆಷರ್, ಇಂಗ್ಲಿಷ್ ಮೀಟಿಂಗ್ಗಳ ಮಧ್ಯೆ ಬ್ಯುಸಿಯಾಗಿರೋ ಈ ಕನ್ನಡಿಗರ ಮನಸ್ಸಿನ ಒಳಗೊಂದು ಸಣ್ಣ ಹಂಬಲ ಇರುತ್ತೆ. ಅದೇನೆಂದರೆ, ಒಂದೇ ಒಂದು ದಿನ ಮನಸಾರೆ ಅಚ್ಚ ಕನ್ನಡದಲ್ಲಿ ಮಾತಾಡಬೇಕು, ರಾಗವಾಗಿ ಹಾಡಬೇಕು, ತಾಯ್ನಾಡಿನ ಹಬ್ಬವನ್ನು ಸಂಭ್ರಮಿಸಬೇಕು ಅಂತ. ಅನಿವಾಸಿ ಕನ್ನಡಿಗರ ಇದೇ ತವಕಕ್ಕೆ, ಇದೇ ಪ್ರೀತಿಗೆ ಸಿಕ್ಕ ಅತಿ ದೊಡ್ಡ ವೇದಿಕೆಯೇ ಅಕ್ಕ ಮಹಾ ಸಮ್ಮೇಳನ. ಇದು ಕೇವಲ 3 ದಿನಗಳ ಕಾರ್ಯಕ್ರಮ ಅಲ್ಲ. ಅಮೆರಿಕದ ಹೆದ್ದಾರಿಗಳಲ್ಲಿ ಕನ್ನಡದ ಡಿಂಡಿಮ ಬಾರಿಸೋ, ಬಿಳಿಯರ ದೇಶದಲ್ಲಿ ಹಳದಿ ಕೆಂಪು ಬಾವುಟವನ್ನ ಹೆಮ್ಮೆಯಿಂದ ಹಾರಿಸೋ ಅಪ್ಪಟ ಕನ್ನಡಿಗರ ಮಹಾ ಕುಂಭಮೇಳ ಅಂತಾನೆ ಹೇಳ್ಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಅಮೆರಿಕಾದಲ್ಲಿ ಕನ್ನಡದ ಜ್ಯೋತಿಯನ್ನ ಬೆಳಗಿಸ್ತಾ ಇರೋ ಅಕ್ಕ ಸಂಸ್ಥೆಯ ರೋಮಾಂಚನಕಾರಿ ಇತಿಹಾಸ, ಈ ಭವ್ಯ ಸಮ್ಮೇಳನದ ಒಳಗಿನ ಅಸಲಿ ಮಜಾ, ಹಾಗೆ ಪ್ರಸ್ತುತ 2026ರ ಅಕ್ಕ ಸಮ್ಮೇಳನದ ಭರ್ಜರಿ ಸಿದ್ಧತೆಗಳು ಏನು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಮೊದಲಿಗೆ ಈ ಅಕ್ಕ ಅಂದ್ರೆ ಏನ್ ಗೊತ್ತಾ? AKKA ಅಕ್ಕ ಅಂದ್ರೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕಾ ಅಂತ. ಅಮೆರಿಕದಲ್ಲಿ 10 ವರ್ಷಗಳಿಂದ ಸಣ್ಣ ಸಣ್ಣ ನಗರಗಳಲ್ಲಿ ಕನ್ನಡಿಗರು ಒಂದು ಕಡೆ ಸೇರೋದಕ್ಕೆ ಸ್ಥಳೀಯ ಕನ್ನಡ ಕೂಟ ಅಥವಾ ಸಂಘಗಳನ್ನ ಕಟ್ಕೊಂಡಿದ್ರು. ಫಾರ್ ಎಕ್ಸಾಂಪಲ್, ವಾಷಿಂಗ್ಟನ್ DC ಕನ್ನಡ ಸಂಘದಂತಹ ಪ್ರಮುಖ ಸಂಸ್ಥೆಗಳು. ಆದರೆ ಇಡೀ ಉತ್ತರ ಅಮೆರಿಕಾದಲ್ಲಿರೋ ಎಲ್ಲ ಕನ್ನಡಿಗರನ್ನ ಒಂದೇ ಸೂರಿನ ಅಡಿ ತರುವುದಕ್ಕೆ ಒಂದು ಬಲಿಷ್ಠ ಒಕ್ಕೂಟದ ಅಗತ್ಯ ಆಯಿತು. ಇದರ ಫಲವಾಗಿ 1996ರಲ್ಲಿ ಜನ್ಮ ತಾಳಿದ್ದೇ ಈ ಅಕ್ಕ ಸಂಸ್ಥೆ. ಇದು ಕೇವಲ ಒಂದು ಸಂಸ್ಥೆ ಮಾತ್ರ ಅಲ್ಲ, ಅಮೆರಿಕ ಮತ್ತು ಕೆನಡಾದಾದ್ಯಂತ ಹರಡಿಕೊಂಡಿರೋ ಸುಮಾರು 60ಕ್ಕೂ ಹೆಚ್ಚು ಸಕ್ರಿಯ ಕನ್ನಡ ಸಂಘಗಳ ಮಹಾ ಒಕ್ಕೂಟ. ಕಳೆದ 3 ದಶಕಗಳಿಂದ ಅಮೆರಿಕಾದಲ್ಲಿ ಹುಟ್ಟಿ ಬೆಳೀತಾ ಇರುವಂತಹ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ನಮ್ಮ ನೆಲದ ಸಂಸ್ಕಾರವನ್ನ ತಲುಪಿಸುವಲ್ಲಿ ಈ ಸಂಸ್ಥೆ ಅತಿ ದೊಡ್ಡ ಕೊಂಡಿಯಾಗಿ ಕೆಲಸ ಮಾಡ್ತಿದೆ. ಅಕ್ಕ ಸಂಸ್ಥೆಯ ಅತ್ಯಂತ ಆಕರ್ಷಕ ಭಾಗ ಅಂತಂದ್ರೆ ಅದು ಪ್ರತಿ 2 ವರ್ಷಕ್ಕೊಮ್ಮೆ ಆಯೋಜಿಸೋ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ. ಇದು ಕೇವಲ ಒಂದು ಮೀಟಿಂಗ್ ಅಲ್ಲ, 3 ದಿನಗಳ ಕಾಲ ನಡೆಯೋ ಅಪ್ಪಟ ಸಾಂಸ್ಕೃತಿಕ ಮಹಾ ಮಹೋತ್ಸವ. ಈ ಸಮ್ಮೇಳನದ ವೈಭವ ಹೇಗಿರುತ್ತೆ ಗೊತ್ತಾ? ಒಂದೇ ಸೂರಿನ ಅಡಿ ಸುಮಾರು 5,000ದಿಂದ 10,000 ಕನ್ನಡಿಗರು ಒಟ್ಟಿಗೆ ಸೇರ್ತಾರೆ. ಅಮೆರಿಕಾದ ಮೂಲೆ ಮೂಲೆಗಳಿಂದಷ್ಟೇ ಅಲ್ಲ, ಕೆನಡಾ, ಯುರೋಪ್ ಜೊತೆಗೆ ನಮ್ಮ ಕರ್ನಾಟಕದಿಂದಾನು ಸಾವಿರಾರು ಜನ ಈ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ತನಕ ಅಮೆರಿಕಾದ ಅತಿ ಪ್ರಮುಖ 22 ನಗರಗಳಲ್ಲಿ ಈ ಸಮ್ಮೇಳನ ಯಶಸ್ವಿಯಾಗಿ ಆಯೋಜನೆಯಾಗಿದೆ. ಅಟ್ಲಾಂಟಾ, ಸ್ಯಾನ್ ಫ್ರಾನ್ಸಿಸ್ಕೋ, ಡಲ್ಲಾಸ್, ಡೆಟ್ರಾಯಿಟ್, ಚಿಕಾಗೋ, ಬೋಸ್ಟನ್ ಅಂತಹ ಜಗತ್ತಿನ ಅತ್ಯಾಧುನಿಕ ಮೆಟ್ರೋ ನಗರಗಳಲ್ಲಿ ಕನ್ನಡದ ಬಾವುಟ ಹಾರಾಡಿದೆ ಅಂದ್ರೆ ಒಬ್ಬ ಕನ್ನಡಿಗನಾಗಿ ನಮಗೆ ಎಷ್ಟು ಹೆಮ್ಮೆ ಆಗ್ಬೇಕಲ್ವಾ? ಅಷ್ಟಕ್ಕೂ ಈ 3 ದಿನಗಳ ಸಮ್ಮೇಳನದಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳೋದಾದ್ರೆ, ಅದರಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮಾವೇಶ. ಕರ್ನಾಟಕದ ಪ್ರಮುಖ ಸಾಹಿತಿಗಳು, ಕವಿಗಳು ಇಲ್ಲಿ ಭಾಗಿಯಾಗ್ತಾರೆ. ಕವಿಗೋಷ್ಠಿಗಳು, ಕಥಾಗೋಷ್ಠಿಗಳು ಮತ್ತು ಕನ್ನಡ ಭಾಷೆಯ ಭವಿಷ್ಯದ ಬಗ್ಗೆ ಗಂಭೀರ ಚಿಂತನೆಗಳು ಇಲ್ಲಿ ನಡೆಯುತ್ತವೆ. ಇನ್ನು ಮನೋರಂಜನೆ ಹಾಗೆ ತಾರಾ ಮೆರುಗು ಕೂಡ ಇದ್ದೇ ಇರುತ್ತೆ. ಸ್ಯಾಂಡಲ್ವುಡ್ನ ಪ್ರಮುಖ ತಾರೆಯರು ಈ ಸಮ್ಮೇಳನದ ಪ್ರಮುಖ ಆಕರ್ಷಣೆ. ಈ ಹಿಂದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಕಿಂಗ್ ಸ್ಟಾರ್ ಯಶ್ ಸೇರಿದ ಹಾಗೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ನಟಿಯರು, ಗಾಯಕರು ಇಲ್ಲಿಗೆ ಭೇಟಿ ಕೊಟ್ಟು ಅನಿವಾಸಿ ಕನ್ನಡಿಗರನ್ನ ರಂಜಿಸಿದ್ದಾರೆ. ಕರ್ನಾಟಕದಿಂದ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಬಂದು ಲೈವ್ ಕಾನ್ಸರ್ಟ್ ಅನ್ನ ನಡೆಸ್ಕೊಡ್ತಾರೆ. ಇನ್ನು ಸಾಂಪ್ರದಾಯಿಕ ಕಲೆಗಳ ಪ್ರದರ್ಶನ ಕೂಡ ಇರುತ್ತೆ. ಕರಾವಳಿಯ ಹೆಮ್ಮೆ ಯಕ್ಷಗಾನ,
ಭರತನಾಟ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆ ಸುಗಮ ಸಂಗೀತದ ರಸದೌತಣವೇ ಇಲ್ಲಿ ಉಣಬಡಿಸಲಾಗುತ್ತೆ. ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದ ಸಣ್ಣ ಸಣ್ಣ ಮಕ್ಕಳು ಅಚ್ಚ ಕನ್ನಡದಲ್ಲಿ ನಾಟಕವಾಡೋದು, ನೃತ್ಯ ಮಾಡೋದನ್ನ ನೋಡೋದೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬಿಸ್ನೆಸ್ ಫೋರಂ ಕೂಡ ಇರುತ್ತೆ. ಇದು ಕೇವಲ ನಾಚ್ ಗಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಮೆರಿಕಾದಲ್ಲಿರೋ ದೊಡ್ಡ ದೊಡ್ಡ ಕನ್ನಡಿಗ ಉದ್ಯಮಿಗಳು, ನವೋದ್ಯಮಿಗಳು ಹಾಗೆ ಹೂಡಿಕೆದಾರರು ಒಂದು ಕಡೆ ಸೇರ್ಕೊಂಡು ಬಿಸ್ನೆಸ್ ಫೋರಂ ಅನ್ನ ನಡೆಸ್ತಾರೆ. ಕರ್ನಾಟಕದಲ್ಲಿ ಹೂಡಿಕೆ ಮಾಡೋದು ಹೇಗೆ, ಹೊಸ ತಂತ್ರಜ್ಞಾನಗಳನ್ನ ತಾಯ್ನಾಡಿಗೆ ಹೇಗೆ ತರಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಗಳಾಗತ್ತೆ. ಅಕ್ಕ ಸಂಸ್ಥೆ ಕೇವಲ ಅಮೆರಿಕಾದ ಕನ್ನಡಿಗರಿಗಷ್ಟೇ ಸೀಮಿತ ಆಗಿಲ್ಲ. ಇದರ ಬೇರುಗಳು ಇರೋದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಪ್ರತಿ ಸಲ ಸಮ್ಮೇಳನ ನಡೆದಾಗ್ಲೂ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಅಥವಾ ಪ್ರಮುಖ ಸಚಿವರು, ಸಾಂಸ್ಕೃತಿಕ ಇಲಾಖೆಯ ಅಧಿಕಾರಿಗಳು ಅಧಿಕೃತವಾಗಿ ಭಾಗಿಯಾಗ್ತಾರೆ. ಇದು ಕರ್ನಾಟಕ ಹಾಗೆ ಅಮೆರಿಕಾದ ಕನ್ನಡಿಗರ ಮಧ್ಯೆ ಒಂದು ಭದ್ರವಾದ ಸೇತುವೆಯನ್ನ ನಿರ್ಮಿಸಿದೆ. ಅಷ್ಟೇ ಅಲ್ಲ, ಈ ಸಂಸ್ಥೆ ಸಾಮಾಜಿಕ ಕಳಕಳಿಯನ್ನು ಕೂಡ ಇಟ್ಕೊಂಡಿದೆ. ಕರ್ನಾಟಕದ ಗ್ರಾಮೀಣ ಭಾಗದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮದಲ್ಲಿ ಓದಿ ಸಾಧನೆ ಮಾಡಿದವರಿಗೆ ಅಕ್ಕ ಸಂಸ್ಥೆ NRI ಮತ್ತು ಕನ್ನಡ ಭಾಷಾ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಬಂದಿದೆ. ತಾಯ್ನಾಡಿನಲ್ಲಿ ಪ್ರಕೃತಿ ವಿಕೋಪಗಳಾದಾಗ, ಪ್ರವಾಹ ಬಂದಾಗ ಈ ಅನಿವಾಸಿ ಕನ್ನಡಿಗರು ಕೋಟ್ಯಂತರ ರೂಪಾಯಿಗಳ ನಿಧಿಯನ್ನ ಸಂಗ್ರಹ ಮಾಡಿ ಕರ್ನಾಟಕಕ್ಕೆ ನೆರವಾಗಿದ್ದಾರೆ. ಅಂದ್ರೆ ಇವರ ದೇಹ ಅಮೆರಿಕಾದಲ್ಲಿದ್ರೂ ಕೂಡ ಜೀವ ಮತ್ತು ಮನಸ್ಸು ಯಾವಾಗಲೂ ಕರ್ನಾಟಕದಲ್ಲೇ ಇರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿ ಇವು ಅಂತ ಹೇಳ್ಬಹುದು. ಸ್ನೇಹಿತರೆ, ಈಗ ಒಂದು ರೋಮಾಂಚನ ವಿಷಯಕ್ಕೆ ಬರೋಣ. ಅದೇನಂದ್ರೆ, ಈಗ 2026ನೇ ಇಸ್ವಿ ಅಲ್ವಾ? ಈ ವರ್ಷ ಮತ್ತೊಂದು ಭವ್ಯವಾದ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಆಯೋಜನೆಯಾಗ್ತಾ ಇದೆ. ಪ್ರತಿ ಸಲಕ್ಕಿಂತ ಈ ಸಲ ಮತ್ತಷ್ಟು ಹೈಟೆಕ್ ಆಗಿ ಡಿಜಿಟಲ್ ಯುಗದ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು AI ಯುಗದಲ್ಲಿ ಕನ್ನಡದ ಅಸ್ತಿತ್ವವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋ ಬೃಹತ್ ಯೋಜನೆಗಳೊಂದಿಗೆ ಈ ಸಮ್ಮೇಳನ ರೆಡಿ ಆಗ್ತಾ ಇದೆ. ಅಮೆರಿಕದ ಐಷಾರಾಮಿ ನಗರವೊಂದರಲ್ಲಿ ನಡೆಯೋ ಈ 2026ರ ಸಮ್ಮೇಳನಕ್ಕೆ ಇಡೀ ವಿಶ್ವದಾದ್ಯಂತ ಇರೋ ಕನ್ನಡಿಗರು ಈಗಾಗಲೇ ಭರ್ಜರಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಿಂದ ಯಾರೆಲ್ಲ ಗಣ್ಯರು ಹೋಗ್ತಾರೆ, ಏನೆಲ್ಲ ಹೊಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿ ಬರುತ್ತೆ ಅನ್ನೋ ಕುತೂಹಲ ಇಡೀ ಸ್ಯಾಂಡಲ್ವುಡ್ ಹಾಗೆ ಸಾಹಿತ್ಯ ವಲಯ ಜೊತೆಗೆ ನಮ್ಮ ಇಡೀ ಕರ್ನಾಟಕದ ಜನತೆಗಿದೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಈ ಭಾಷೆ ಅನ್ನೋದು ಕೇವಲ ಕಮ್ಯುನಿಕೇಶನ್ ಸಾಧನ ಮಾತ್ರ ಅಲ್ಲ, ಅದು ನಮ್ಮ ಅಸ್ಮಿತೆ. ಜಗತ್ತಿನ ಅತ್ಯಂತ ಶ್ರೀಮಂತ ದೇಶದಲ್ಲಿ ನೆಲೆಸಿದ್ರು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿ ಇಂತಹ ಬೃಹತ್ ಸಮ್ಮೇಳನಗಳನ್ನು ನಡೆಸಿ ಕನ್ನಡದ ಜ್ಯೋತಿಯನ್ನು ಬೆಳಗಿಸ್ತಾ ಇರೋ ಅಕ್ಕ ಒಕ್ಕೂಟದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೆ ಅನಿವಾಸಿ ಕನ್ನಡಿಗರಿಗೂ ನಮ್ಮದೊಂದು ಬಿಗ್ ಸಲ್ಯೂಟ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.